ಶಾಸ್ತ್ರ. ಹಾಗಾಗಿ ಇವಾಗ ಹಪ್ಪಳ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಲಟ್ಟಿಸ್ಬೇಕು. ಆವಾಗ ಈಗ ಎಲ್ಲನೂ ಅರೇಂಜ್ ಮಾಡ್ತೀನಿ. ಈಗ ಅಷ್ಟದ್ರವ್ಯನ ರೆಡಿ ಮಾಡ್ತಾಯಿದ್ದೀವಿ ಹೆಂಗಸರಿಗೆ ಕೊಡಲಿಕ್ಕೋಸ್ಕರ. ಇವಾಗ ರೆಡಿ ಮಾಡೋದನ್ನು ಈಗ ನೋಡಿ ಎಲ್ಲ ಇಟ್ಟಿದ್ದೀನಿ ಮಾಡಲಿಕ್ಕೆ. ಇವಾಗ ತಾಂಬೂಲ ಕೊಡೋದಕ್ಕೆ ಮೂಸಂಬಿನ ಯಾವ ರೀತಿ ರೆಡಿ ಮಾಡೋಣ ಅಂತ ನೋಡೋಣ. ಇವಾಗ ಥರ್ಮೋಕೋಲ್ದು ಇದು ತೊಗೊಂಡಿದ್ದೀನಿ. ఇది మాది శాస్త్రము ఈ తర అయితే మేమంతా పెద్దదిగా చేస్తా అంటే ఇప్పుడు చిన్నదిగానే ఉండి అనిచి చిన్నదిగా చేస్తాము. చాలు రవంత పిండి తక్కువ వేసుకోండా. ఎలాంటి ఆయిల్ ఉన్న దాని నుంచి అది ఆరాంగా వస్తుంది. ఆరాంగా ఒక రవ్వ చాకు ఇయ్యమ్మా. ಜಾಸ್ತಿ ಮಾತಾಡ್ತು ఒకటి బాగొస్తుందమ్మా. చాలు చాలమ్మా. ಹಾಂ అంతంత చేయండి. వేగ అవుతుంది. ನಾನು ನನ್ನ ಮಗಳಿಗೆ ಮದುವೆ ಮನೆಯಲ್ಲೇ ಮಾಡಿಸಿದ್ದೆ. ಅಂದರೆ ಶಾಸ್ತ್ರ ಎಲ್ಲ ಮೊದಲೇ ಆಗೋಗಿತ್ತು, ಗಂಡು ಕಡೆಯವ್ರು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಚೌಟ್ರಿನಲ್ಲಿ ಮಾಡಿಸಿದ್ದೆ. ಅದು ಒಂಥರ ಚೆನ್ನಾಗಿತ್ತು. ಅವಾಗಿಂದ ಒಬ್ಬರಿಗಾನ ಕೇಳಿದ, ನೀವು ದೊಡ್ಡಮ್ಮನ ಮಾತ್ರ ಕೇಳಿ. ಒಂದು 5 ಪೆಟಲ್ ಆದರೆ ನಮಗೇನೋ ಒಂಚೂರು ದೊಡ್ಡದು ಬೇಕು ಅಂತಂದರೆ ಇವಾಗ ಕಟ್ ಮಾಡ್ಕೋಬೇಕು. ಹೀಗೆ ಆಯ್ತಪ್ಪ. ಕಟ್ ಮಾಡಿಕೊಂಡು ಇದನ್ನು ರೋಸ್ ರೆಡಿ ಆಯಿತು. ಹೀಗೆ ಇವಾಗ ಇದನ್ನು ರೋಲ್ ಮಾಡ್ಕೊಳ್ಳೋಣ. ಇದು ರೋಲ್ ಮಾಡಿಕೊಂಡ್ರೆ ರೋಸ್ ರೆಡಿ ಆಗುತ್ತೆ. ರೋಸ್ ಮಾಡೋಣ. ಆದ್ರೆ ರೋಸ್ ತರ ಎಣ್ಣೆ ಡ್ರೈ ಆದಾಗ ಎಣ್ಣೆ ಈ ಥರನೂ ಮಾಡ್ಕೋಬೋದು. ನನ್ನ ಮಗನಿಗೆ ಸಖತ ರೋಸ್ ರೆಡಿ ಆಗ್ತದೆ. 1-2 ಪೆಟಲ್ ಕೊಡಮ್ಮ ರೆಡ್ಗೆ. ಈಗ ಎಕ್ಸ್ಟ್ರಾ ಇರೋದನ್ನು ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೋಬೋದು. ಹಿಂದೆ ಹಿಂದಿಂದನೇ ಒಂದೊಂದು ಪೆಟಲ್ ಹಾಕ್ತಾ ಹೋಗಬೇಕು. ಆವಾಗ ದೊಡ್ಡದು ರೆಡಿ ಆಗುತ್ತೆ ರೋಸ್. ಹೌದು, ಅಥವಾ ಅವರೇ ಬರಬೇಕು, ಕರ್ಕೊಂಡು ಹೋಗೋ ಬಂದಿದ್ದಾರೆ. ರೋಸ್ ರೆಡಿ ಆಯಿತು. ಈ ಬಾಟಮಲ್ಲಿ ಇರೋದನ್ನು ತೆಗೆದುಬಿಟ್ರೆ ಈಗ ಇದಕ್ಕೆ ಎಲೆನೂ ಮಾಡ್ಬೋದು. ಎಲೆ ಮಾಡೋಣ. ಇದು ಎಲೆ ಶೇಪಲ್ಲಿ ಕಟ್ ಮಾಡಿದ್ರೆ ರೋಸ್ ಎಲೆ ರೆಡಿ ಆಗುತ್ತೆ.
ಹಪ್ಪಳದ ರೋಸು ರೆಡಿ ಆಯಿತು. ಡ್ರೈ ಆದಾಗ ಇದೆಲ್ಲ ಫಿಕ್ಸ್ ಆಗಿಬಿಡುತ್ತೆ. ಇದು ಮೊಗ್ಗು ಥರ. ಇದನ್ನು ಮತ್ತೆ ಯೂಸ್ ಮಾಡ್ಕೋಬೋದು. ನೋಡಿ, ಇದು ಮೊಗ್ಗು ಥರ ಇದೆ. ಇದು ಸ್ವಲ್ಪ ಹರಡ್ತಾ ಇರೋ ಥರ ಇದೆ. ಇದಕ್ಕೆ ಎಲೆ ಹಾಕ್ಬೋದು. ಎಲೆ ಕಟ್ ಮಾಡಿ ಹಾಕಿದ್ರೆ ರೋಸ್ಟಿಗೆ ರೆಡಿ ಆಗಿಬಿಡುತ್ತೆ. ಈಗ ಅದಕ್ಕೆ ಒಂದು ಇದು ಕಟ್ ಮಾಡಿ, ಎಲೆ ಕಟ್ ಮಾಡಿ ಇಡೋಣ. ಇದು ದೊಡ್ಡದಾಗಿರೋದ್ರಿಂದ ಇದೊಂದು ಸ್ವಲ್ಪ ಡ್ರೈ ಆಗ್ತಾ ಇದ್ದಂಗೆ ಬೆಟರ್ನ ಓಪನ್ ಮಾಡ್ಬೋದು. ಎಲ್ಲರೂ ಪೇಷನ್ಸ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಸಮ್ಮರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಿಂದಿಂದೆ ಡ್ರೈ ಆಗ್ತಾ ಇರುತ್ತಲ್ವ, ಹಾಗಾಗಿ ನಾವು ನೀಟಾಗಿ ಮಾಡ್ಬೋದು. ಇವಾಗ ಅದು ಒಣಗ ಸ್ವಲ್ಪ ಕಷ್ಟ ಆಗುತ್ತೆ, ವಿಂಟರ್ ಆಗಿದೆ. ಇವತ್ತು ಹಪ್ಪಳ ಶಾಸ್ತ್ರ, ಹಾಗಾಗಿ ಹಪ್ಪಳನ ರೀತಿಯಲ್ಲಿ ಅರೇಂಜ್ ಮಾಡೀನಿ. ಎಸ್ ಅಂತಂದರೆ ಸುಲೋಚನಾ, ಎಸ್ ಶ್ರೀನಿವಾಸ್ ಅಂತೇಳಿ, ಇದು ವೆಂಕಟೇಶ್ ಅಂತೇಳಿ ನನ್ನ ತಮ್ಮನ ಹೆಸರು ಹಾಕಿ ಇಲ್ಲಿ ಅರೇಂಜ್ ಮಾಡಿದ್ವಿ ಹಪ್ಪಳನ.